ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಗನ್ನು ಪ್ರಕಟಿಸಿದ ಪದವಿಯನ್ನು ನಡೆಸಿದೆ. ಕೊಡವಾದ ನಗರಗಳು ಸಾಮಾನ್ಯ ತಪ್ಪಿಸಿಕೊಳ್ಳುವ ಕನ್ನಡ ನಮ್ಮ ಅಧಿಕೃತವಾದಂಥ ಮಾತೃಭಾಷೆ. ಅದರಿಂದ ನಾವೆಲ್ಲ ಕೂಡ ಕನ್ನಡದ ಬಗ್ಗೆ ಹೆಮ್ಮೆ ಇರಬೇಕು, ಕನ್ನಡದಲ್ಲಿ ಮಾತಾಡಬೇಕು ಅಂತ ನನ್ನ ಅನಿಸಿಕೆ. ಇವತ್ತು ಬಹಳ ಐತಿಹಾಸಿಕವಾದಂಥ ಒಂದು ಘಟ್ಟ. ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯದ ಒಂದು ಸಣ್ಣ ಸಮುದಾಯ ಕೊಡವರು ರಾಷ್ಟ್ರಕ್ಕೆ ಸೇನೆಯಲ್ಲಿ, ಕ್ರೀಡೆಯಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಸಮುದಾಯ. ಅಂದರೆ ಎಲ್ಲೋ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಡೆಗಣನೆಗೆ ಒಳಗಾಗಿದ್ದೀವಿ ಅಂತ ಹೇಳುವಂಥ ಆತಂಕ ಹಾಗೂ ಭಾವನೆಯಿಂದ ನಾವು ಕಳೆದ ಹಲವಾರು ವರ್ಷಗಳಿಂದ ಪೀಡಿತರಾಗಿದ್ದೇವೆ ಅಂತ ನನ್ನ ಒಂದು ಭಾವನೆ. ಈ ಸಂದರ್ಭದಲ್ಲಿ 2023ರ ಚುನಾವಣೆ ರಾಜ್ಯದ ಜನತೆ ನೀಡಿದಂಥ ಆಶೀರ್ವಾದ, ಕೊಡಗಿನ ಜನತೆ ನೀಡಿದಂಥ ಆಶೀರ್ವಾದದಿಂದ 140 ಶಾಸಕರನ್ನ ಒಳಗೊಂಡಂತ ದೊಡ್ಡ ಬಹುಮತದ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದರ ಫಲವಾಗಿ ಇವತ್ತು ನಮಗೆ 7 ಎಕರೆ ಜಮೀನನ್ನ ಗ್ರಾಂಟ್ ಮಾಡುವಂತ ಒಂದು ವಿಶೇಷ ಆದೇಶವನ್ನ ನೀಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ತಿಳಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ತಾವು ಇಷ್ಟೊಂದು ಉತ್ಸಾಹದಿಂದ, ಆಸಕ್ತಿಯಿಂದ ಭಾಗವಹಿಸಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂತ ಕೊಡುಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಂದಾಯ ಸಚಿವರು ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೊಟ್ಟಂತ ಕೊಡುಗೆ ಇವತ್ತು ಸಾರ್ಥಕ ಆಯಿತು ಅಂತ ಕೂಡ ನಾನು ನೋಡ್ತೇನೆ. ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಕೊಡ ಸಮಾಜದ ಎಲ್ಲ ಪದಾಧಿಕಾರಿಗಳು ನೋಡಿ, ನಮ್ಮ ಅಧ್ಯಕ್ಷರು 83 ಸತಿ ಬಂದಿದ್ದೀನಿ ಅಂತ ಲೆಕ್ಕ ಇಟ್ಟಿದ್ದಾರೆ. 4 ಸತಿ ಹೇಳಿದ್ರು, ಅದನ್ನು ನಾನು ಲೆಕ್ಕ ಇಟ್ಟಿದ್ದೀನಿ. ಬಂದಿರೋದ್ರಿಂದ ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ, ಅದು ನಿಮ್ಮ ಜವಾಬ್ದಾರಿ. ಕೊಡವರು ಸಾಧಾರಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಿಂದಿರ್ತಾರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾವುದು ನಮ್ಗೆ ಅಸಾಧ್ಯ ಅನಿಸ್ತಾ ಇತ್ತು 2 ವರ್ಷದ ಹಿಂದೆ, ಇವತ್ತು ಸಾಧ್ಯ ಆಗಿದೆ. ಅದನ್ನು ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಮತ್ತೆಲ್ಲ ಸಚಿವ ಸಂಪುಟದ ಸದಸ್ಯರಿಗೆ ಗೌರವವನ್ನು ಸಲ್ಲಿಸುತ್ತೇನೆ. ಅದರಿಂದ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿಕೊಟ್ಟಂತ ಕೊಡ ಸಮಾಜದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಇಲ್ಲಿ ಸೇರಿದಂತ ನಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಹೃದಯದ ಅಂತರಾಳದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ. ಈ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆಯನ್ನು ಮಾಡಲಿಕ್ಕೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದು ಈ ಕಾರ್ಯಕ್ರಮದಲ್ಲಿ ಬಹಳ ತಾಳ್ಮೆಯಿಂದ ಭಾಗವಹಿಸ್ತಾ ಇದ್ದಂಥ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಬಡವರ ಬಂಧು, ಹಲವಾರು ಸಾಮಾಜಿಕ ನ್ಯಾಯ ಕಾರ್ಯಕ್ರಮಗಳ ಮೂಲಕ ಇವತ್ತು ಶೋಷಿತರಿಗೆ, ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಸಮಾಜದ ಮುಂಚೂಣಿಯಲ್ಲಿ ಅವಕಾಶ ಸಿಗುವಂಥ ಒಂದು ಸಮಾಜ ನಿರ್ಮಾಣಕ್ಕೆ ಶ್ರಮಿಸ್ತಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯನವರೇ, ನಮ್ಮ ಎಲ್ಲ ಬೇಡಿಕೆಗೆ ತಾಯಿ ಕಾವೇರಮ್ಮಯ್ಯ ಬಹಳ ದೊಡ್ಡ ಭಕ್ತರು. ತಲಕಾವೇರಿಯಲ್ಲಿ ಇಂದ ನಮ್ಮ ಒಂದು ಬಹಳ ದೊಡ್ಡ ಪಾದಯಾತ್ರೆಯನ್ನ ಚಾಲನೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕೂಡ ನಮ್ಮ ಗೌರವಕ್ಕೆ ಸಲ್ಲಿಸಿಕೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ನಾವು ಮೊದಲನೇ ಬಾರಿ ಕೃಷ್ಣ ಬೈರೇಗೌಡರ ಹತ್ರ ಹೋಗಿದ್ದು, ನಮಗೆ ಹೇಗಾರು ಮಾಡಿ ಜಮೀನನ್ನು ತಾವು ಕೊಡಿಸ್ಕೊಡ್ಬೇಕು, ಹಣ ಇಲ್ಲ ನಮ್ಮ ಹತ್ರ. ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಎಲ್ಲರೂ ಏನು ಭಾವಿಸ್ತಾರೆ ಅಂದರೆ, ನಾವು ಸೂಟ್ ಹಾಕಿರ್ತೀವಿ, ಎಲ್ಲರ ಹತ್ರ ಒಂದು ಕೋಟ್ ಇರುತ್ತೆ, ಒಂದು ಟೈ ಇರುತ್ತೆ, ಶ್ರೀಮಂತರು ಇವರು ಅಂತ ಭಾವಿಸ್ತಾರೆ. ಆದರೆ ಬಹಳ ದೊಡ್ಡ ಸಣ್ಣ ಪ್ರಮಾಣದಲ್ಲಿ ಶ್ರೀಮಂತರಿದ್ದಾರೆ, ಇಲ್ಲ ಅಂತ ನಾನು ಹೇಳಿದೆ. ಬಹಳ ಬಹುತೇಕ ಜನ ಇವತ್ತು ಗ್ರಾಮೀಣ ಕೊಡಗಿನ ಮೂಲೆ ಮೂಲೆಯಲ್ಲಿ ಪ್ರವಾಸ ಮಾಡಿ ಮಾತನ್ನು ಹೇಳ್ತಾ ಇದ್ದೀನಿ. ಕೊಡವ ಸಮಾಜದ, ಕೊಡವ ಸಮುದಾಯದ ಬಹುತೇಕ ಜನ
ಇನ್ನು ಬಡತನದಿಂದ ಪೀಡಿತರಾಗಿದ್ದಾರೆ. ಇದನ್ನು ನಾವು ಮರಿಬಾರ್ದು. ನಮ್ಮ ಕೊಡುಗೆ ಎಷ್ಟೇ ದೊಡ್ಡದಾಗಿರ್ಬೋದು, ಫೀಲ್ಡ್ ಮಾರ್ಷಲ್ ಕರಿಯಪ್ಪನವರು, ಜನರಲ್ ತಿಮ್ಮಯ್ಯನವರು, ಹೀಗೆ ಹಲವಾರು ಘಟಾನುಘಟಿ ಹೆಸರುಗಳನ್ನು ನಾವು ಪದೇ ಪದೇ ಪ್ರಸ್ತಾಪ ಮಾಡಿದಾಗ ಸರ್ಕಾರ ಮಟ್ಟದಲ್ಲಿ ಮತ್ತು ಸಮಾಜದಲ್ಲಿ ಏನು ಭಾವನೆ ಉಂಟಾಗುತ್ತೆ ಅಂತ ಹೇಳಿದ್ರೆ ಇವರೆಲ್ಲ ಬಹಳ ಚೆನ್ನಾಗಿದ್ದಾರೆ, ಶ್ರೀಮಂತರಾಗಿದ್ದಾರೆ, ಕಾಫಿ ತೋಟ ಇದೆ. ಬಹುಶಃ 80 ಭಾಗ ಕೊಡೋರು ಇವತ್ತು 5 ಎಕರೆ 10 ಎಕರೆಗಿಂತ ಕಡಿಮೆ ಕಾಫಿ ತೋಟದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸರ್. ತಮಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಇಷ್ಟೊಂದು ಪ್ರೀತಿಯಿಂದ ತಾವೆಲ್ಲ ಈ ಒಂದು ದೊಡ್ಡ ಕೊಡುಗೆಯನ್ನು ಸ್ವೀಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಹೋದಾಗ ಮಾನ್ಯ ಕಂದಾಯ ಸಚಿವರು ಬಹಳ ಉತ್ಸಾಹದಿಂದ ಆಸಕ್ತಿಯಿಂದ ನಿಮ್ಮ ಕೆಲಸವನ್ನು ಮಾಡ್ತೀನಿ, ಬಹಳ ಶಿಸ್ತಿನಿಂದ ಅವ್ರು ಕೆಲಸ ಮಾಡ್ತಾರೆ. ಮಂತ್ರಿ ಕೆಲಸವನ್ನು ಬಹಳ ಶಿಸ್ತಿನಿಂದ ನಿರ್ವಹಿಸ್ತಾರೆ. ಆ ಶಿಸ್ತಿಗೆ ಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ನಾವು ಕೂಡ ಅವ್ರ ಹತ್ರ ಪದೇ ಪದೇ ಹೋಗಿ ಅವ್ರು ಕೇಳಿದಂಥ ಪತ್ರಗಳನ್ನು ಕೊಟ್ಟು ಅವರು ಇದನ್ನು ಸಂಪುಟ ಸಭೆ ಮುಂದೆ ಮಂಡಿಸಿ ಇದಕ್ಕೆ ಅನುಮೋದನೆಯನ್ನು ಕೊಟ್ಟು ಇವತ್ತು ನಮಗೆ 7 ಎಕರೆ ಜಮೀನನ್ನು ಕೊಡುವಂಥ ಒಂದು ಕಾರ್ಯ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ KJ ಜಾರ್ಜ್ನವರು, ಅವರು ಬಡವರು, ಕೊಡಗಿನ ಜನ ಅವರನ್ನ ಪೂರ್ಣವಾಗಿ ಬಳಸ್ಕೊಳ್ಳಿಲ್ಲ ಅಂತ ಬೇಸರಿದ್ದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊಡಗಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು ಮಾಯಾಮುಡಿಯ ಸರ್ಕಾರಿ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ಅವರು ಅವರ ಸಹೋದರರು ಪೂರ್ಣವಾಗಿ ಕೊಡಗಿನ ಸಂಸ್ಕೃತಿಯ ಭಾಗವಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಬಂದವರು. ಅವ್ರು ನಾನು ಹೋಗಿ ಕೇಳಿದಂಥ ಎಲ್ಲದಕ್ಕೂ ಕೂಡ ಒಂದು ನಿಮಿಷ ಇಲ್ಲ ಅಂತ ಇವತ್ತು ವಿದ್ಯುತ್ ಶಕ್ತಿ ಬಲವರ್ಧನೆ ಕಾರ್ಯಕ್ರಮವನ್ನು, ಒಂದು ವಿಶೇಷವಾದಂಥ ಯೋಜನೆಯನ್ನು 240 ಕೋಟಿ ರೂಪಾಯಿಯ ಯೋಜನೆಯನ್ನ ಕೊಡಗು ಜಿಲ್ಲೆಗೆ ಕೊಟ್ಟಿದ್ದಾರೆ. ಇದು ನಾವು ಸಾಧಾರಣ ನೋಡೋದು, ಮಳೆ ಬಂದಾಗ ಪೋಲ್ ಬಿದ್ದೋಗುತ್ತೆ, ಹೊಸ ಪೋಲ್ ಹಾಕೋದು. ಇದು ಆ ಕಾರ್ಯಕ್ರಮ ಅಲ್ಲ. ಮಳೆಗೆ ಕಾಯ್ತಾ ಇಲ್ಲ, ಗಾಳಿ ಕಾಯ್ತಾ ಇಲ್ಲ. ಆದರೆ ಇನ್ನೊಂದು ಹೇಳ್ತೀನಿ, ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ, ನಡೀತಾ ಇದೆ. ಏನಪ್ಪ 240 ಕೋಟಿ ಮತ್ತೆ ಕರೆಂಟ್ ಇಲ್ಲ ಅಂತ ಹೇಳ್ಬೇಡಿ. ಇನ್ನ ಕಾರ್ಯಕ್ರಮ ಯೋಜನೆ ನಡೀತಾ ಇದೆ. ಪೂರ್ಣಗೊಳ್ಳಲಿಕ್ಕೆ ಬಹುಶಃ ಜನವರಿ ಆಗ್ಬೋದು. ಪೂರ್ಣಗೊಂಡ ಮೇಲೆ ತಮಗೆ ಅದೆಲ್ಲ ಅದರ ಒಂದು ಕಾರ್ಯ ಯೋಜನೆಯ ಯಶಸ್ಸು ಏನು ಅಂತ ತಮಗೆ ಗೊತ್ತಾಗುತ್ತೆ. ಆದರೆ 240 ಕೋಟಿ ರೂಪಾಯಿ ಯೋಜನೆಯನ್ನ ಒಂದು ನಿಮಿಷ ಕೂಡ ಅವರು ಯೋಚನೆ ಮಾಡದೆ ತಕ್ಷಣ ಅವರ ಸೆಕ್ರೆಟರಿ ಅವರು ಮತ್ತು ಎಲ್ಲ KPTC ಅವ್ರನ್ನ ಕರೆದು ಅದನ್ನ ಮಂಜೂರು ಮಾಡಿ ಟೆಂಡರ್ ಆಗಿ ಇವತ್ತು ಅದು ಫೆಬ್ರವರಿಯಿಂದ ಮಾರ್ಚ್ನಿಂದ ನಾವು ಮತ್ತು ನಮ್ಮ ಸಚಿವರು ಗುದ್ದಲಿ ಪೂಜೆ ಮಾಡಿ ಕಾರ್ಯನಿರ್ವಹಿಸ್ತಾರೆ. ನಾನು ತಮ್ಮಲ್ಲಿ ಎಲ್ಲರನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾವ ಕೆಲಸಕ್ಕೂ ಕೂಡ ಕೊಡಗಿನವರು ಯಾರೇ ಹೋದ್ರು ಕೂಡ ಅವರಿಲ್ಲ ಅಂತ ಹೇಳೋದು. ಅದರಿಂದ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಇದನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ರವರು ಕೂಡ ಸಂಪುಟ ಸಭೆಯಲ್ಲಿ ವಿಶೇಷ ವಿಚಾರ ಬಂದಾಗ ನಮಗೆ ಸಹಾಯವಾಗಿ ನಿಂತು ಈ ಕೆಲಸವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಮತ್ತು ನನ್ನ ಆತ್ಮೀಯ ಸ್ನೇಹಿತರು, ಯುವ ಶಾಸಕರು, ನನಗೆಲ್ಲರೂ ಯುವ ಶಾಸಕರು ಇರ್ತಾರೆ. ಅವ್ರ ಪಾಪ ಮಂತರವರು ನನಗಿಂತ 10 ವರ್ಷ ಸಣ್ಣವರು. ಅದರಿಂದ ನಿಜವಾದಂಥ ಯುವ ಶಾಸಕ ಅಂದರೆ ಮಂತರಗೌಡ. ಮಡಿಕೇರಿಯ ಶಾಸಕರು, ಎಲ್ಲ ಜನರ ಪ್ರಶಂಸೆಗೆ ಪಾತ್ರರಾಗಿರುವಂಥ ಮಂತರಗೌಡ ಅವರೇ. ನನ್ನ ಆತ್ಮೀಯ ಸ್ನೇಹಿತರು, ಶಿವಾಜಿನಗರ ಕ್ಷೇತ್ರ ಅಂದರೆ ಕೊಡವ ಸಮಾಜ ಇರುವಂಥ ವ್ಯಾಪ್ತಿ ಕ್ಷೇತ್ರದ ಶಾಸಕರು, ನಮ್ಮ ಪ್ರಮೇನವ್ರು ಹೇಳಿದ್ರು ಏನಕ್ಕೂ ಇಲ್ಲ ಅನ್ಬೇಡಿ ಅಂತ. ನಾನು ಅವ್ರನ್ನ ಕೇಳೋದೇ ಬೇಡ, ಖಂಡಿತವಾಗಿ ಆಶ್ವಾಸನೆ ಕೊಡ್ತೀನಿ, ರಿಜ್ವಾನ್ ಅವ್ರದ್ದು ಯಾವುದಕ್ಕೂ ಇಲ್ಲ ಅಂತ ಹೇಳೋದು. ಆ ರೀತಿಯಾದಂಥ ಮನೋಭಾವ ಇರುವಂಥ ರಿಜ್ವಾನ್ ಅರ್ಷದ್ ಅವರೇ. ಹಾಗೆ ಕರ್ನಾಟಕ ಕೊಡವ ಸಮಾಜ ಬೆಂಗಳೂರಿನ ಅಧ್ಯಕ್ಷರಾದಂಥ ಪೆಮ್ಮಯ್ಯನವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರೇ, ಆತ್ಮೀಯ ಬಂಧು ಭಗಿನಿಯರೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ. ಈಗಾಗಲೇ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಬರೀ ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ. 7 ಎಕರೆ ಜಾಗ ಚಿಕ್ಕ ಜಾಲದಲ್ಲಿ 1,12,00,000 ರೂಪಾಯಿಗೆ ಸಿಗೋದು ಬಹುಶಃ ಕನಸಿನಲ್ಲೂ ಕೂಡ ಸಾಧ್ಯ ಇಲ್ಲ. ಆದರೆ ಸರ್ಕಾರ ನಮಗೆ ಅದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದನ್ನ ಕೊಡವ ಸಮಾಜದ ಪರವಾಗಿ, ಇಡೀ ಕೊಡವ ಸಮುದಾಯದ ಪರವಾಗಿ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ತಮ್ಮನ್ನು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾವ ಕಾರಣಕ್ಕೂ ಇದನ್ನು ಮರಿಬೇಡಿ. ಬಾಳ್ಗೋಡ್ನಲ್ಲಿ 15 ಎಕರೆ ಜಾಗ ಬರೀ ಕೆಲವು ಸಣ್ಣ ಪ್ರಮಾಣಕ್ಕೆ SN ಕೃಷ್ಣನವರು ಕೊಟ್ಟರು. ಮೇಲ್ಸೇತುವೆ, ಬಾಲ್ಬಣ್ಣದ ಮೇಲ್ಸೇತುವೆ 30 ಕೋಟಿ ರೂಪಾಯಿಯನ್ನ ಮಾನ್ಯ KJ ಜಾರ್ಜ್ ಅವರು ತಂದು ನಮಗೆ ಕೊಟ್ಟರು.
ತಲಕಾವೇರಿಯ ಪುನರ್ ಮಾಡುವಂಥ ಕೆಲಸವನ್ನು ಮಾನ್ಯ ಎಸ್ ಎಂ ಕೃಷ್ಣರಾವ್ ಪ್ರಾರಂಭಿಸಿದರು. ಇವತ್ತು ನಾವೇನು ತಲಕಾವೇರಿಯ ಸುಂದರವಾದಂಥ ಒಂದು ವ್ಯವಸ್ಥೆಯನ್ನು ಕಾಣ್ತಾ ಇದ್ದೀವಿ, ಅದಕ್ಕೆ ಮಾನ್ಯ ಎಸ್ ಎಂ ಕೃಷ್ಣರಾವ್ ಚಾಲನೆ ಕೊಟ್ಟರು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ನಾನು ಕೇಳಿದಾಗ ಅಲ್ಲಿಯ ತಲಕಾವೇರಿ ರೂಪಾಯಿಯನ್ನು ಕೊಟ್ಟು ಇಲ್ಲಿ ಅವತ್ತು ನಾವೀಗ ಉದ್ಯಾನವನ ಏನು ತಾವು ನೋಡ್ತಾ ಇದ್ದೀರಾ ಭಾಗಮಂಡಲದಲ್ಲಿ, ಅದರ ನಿರ್ಮಾಣಕ್ಕೆ ಅವರು ಸಹಕಾರವನ್ನು ಕೊಟ್ಟರು. ಹೀಗೆ ನಾನು ಪಟ್ಟಿಯನ್ನು ಓದ್ತಾ ಹೋದ್ರೆ ಎಲ್ಲ ಕೊಡುಗೆಗೆ ಕೊಟ್ಟಂತ ಕೊಡುಗೆಗಳು ನಮ್ಮ ಸರ್ಕಾರದ್ದು ಅಂತ ಬಹಳ ಹೆಮ್ಮೆಯಿಂದ ಎದೆ ತಟ್ಟಿ ನಾನು ಹೇಳಿಕ್ಕೆ ಬಯಸ್ತೇನೆ. ಬಾಲ್ಗೋಡಿಗೆ 3 ಕೋಟಿ ರೂಪಾಯಿ ಯಡಿಯೂರಪ್ಪನವರು 2 ಕೋಟಿ ಕೊಟ್ಟಿದ್ದಾರೆ. ಜಾಗವನ್ನ ನಾವು ಎಸ್ ಎನ್ ಕೃಷ್ಣರಾವ್ ಕೊಟ್ಟರು. ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ 3 ಕೋಟಿಯನ್ನು ಕೊಟ್ಟರು. ಬಾಲ್ಗೋಡ್ನಲ್ಲಿ ಒಂದು ಬೃಹತ್ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಕೊಡಗರು ಅಂತ ಹೇಳಿ ನಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ ಬರ್ತಾ ಇದೆ. ಬಹಳ ನೋವಿನ ವಿಚಾರ. ನನಗೆ ಚುನಾವಣೆಗಿಂತ ಮುಂದೆ ಬಂದು ದುಕಾರ ಕೊಟ್ಟಿದ್ರು, ದೂರನ್ನು ಕೊಟ್ಟಿದ್ರು ಹಲವಾರು ಕೊಡ ಸಮಾಜದವರು. ನಾವು ಕೊಡಗರು ಅಂತ ಮಾಡ್ಬಿಟ್ಟಿದ್ದಾರೆ, ಇದು ಸರಿಯಲ್ಲ ಅಂತ ಹೇಳುತ್ತೆ. ಕೆಲವು ಸಂದರ್ಭದಲ್ಲಿ ಇದು ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲೇ ಬರೋದಿಲ್ಲ, ಕೇಂದ್ರ ಸರ್ಕಾರಕ್ಕೆ ಹೋಗಿ ನೀವು ಅಂತ ಹೇಳುವಂತ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ. ಆದರೆ ರಾಜ್ಯ ಸರ್ಕಾರ ಬಂದಂತ ಮೊದಲನೆಯ ಸಂಪುಟ ಸಭೆ ಅಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ನಂತರ ಬಹುಶಃ ಆಗಸ್ಟ್ ತಿಂಗಳಲ್ಲಿ ಸರ್ಕಾರ ರಚನೆಯಾಗಿ 2 ತಿಂಗಳಲ್ಲಿ ಆ ಜಾತಿ ಪ್ರಮಾಣ ಪತ್ರದಿಂದ ಕೊಡಗರವನ್ನ ಬದಲಾಯಿಸಿ ಕೊಡವ ಎಂದು ನಮೂದಿಸಲಿಕ್ಕೆ ಆದೇಶವನ್ನ ರಾಜ್ಯ ಸರ್ಕಾರವನ್ನೇ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದರ ನಂತರ ಎಲ್ಲ ಸಾಫ್ಟ್ವೇರ್ಗಳಲ್ಲಿ ಬಹುಶಃ ಪೊಲೀಸ್ ಇಲಾಖೆದು ಒಂದು ಮಾತ್ರ ಬಾಕಿ ಇದೆ, ಅದನ್ನು ನಾನು DGP ಅವರಿಗೆ ಮನವಿಯನ್ನು ಮಾಡಿದ್ದೇನೆ. ಅಲ್ಲೂ ಕೂಡ ಬದಲಾವಣೆ. FIR ದಾಖಲೆ ಮಾಡುವಾಗ ಅಲ್ಲಿ ಕೊಡಗರು ಅಂತ ಇನ್ನ ಬರ್ತಾರೆ, ಆದರೆ ಬೇರೆ ಎಲ್ಲ ಕಡೆ ಕೂಡ ಅದು ಬದಲಾವಣೆ ಆಗಿದೆ. ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಕೊಡ ಸಮುದಾಯದ ವಿಶೇಷವಾದಂತಹ ಸಂಸ್ಕೃತಿ ಇದೆ, ಆಚಾರ ವಿಚಾರಗಳಿದೆ. ಅವ್ರಿಗೆ ಗುರುತಿಸಿ ಸಂವಿಧಾನದಡಿಯಲ್ಲಿ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳುವ ನಮ್ಮ ಒತ್ತಾಯಕ್ಕೆ 2016ನೇ ಇಸ್ವಿನಲ್ಲಿ ಕುಲಶಾಸ್ತ್ರ ಅಧ್ಯಯನ ಮಾನ್ಯ ಸಿದ್ದರಾಮಯ್ಯನವರೇ ಆದೇಶವನ್ನು ಮಾಡಿ ಅಧ್ಯಯನ ಕೂಡ ನಡೆಯಿತು. ಆದರೆ ಅಧ್ಯಯನ ಕಾನೂನು ಬದ್ಧವಾಗಲಿಲ್ಲ ಅಂತೇಳಿ ನಾವು ಕೋರ್ಟ್ಗೆ ಹೋಗಿ ನಾನೇ ಆ ಒಂದು ಪ್ರಕರಣವನ್ನು ವಾದ ಮಾಡಿ ಕೋರ್ಟಿನ ಆದೇಶದಂತೆ ಲೋಕಸಭಾ ಚುನಾವಣೆಗಿಂತ 1 ತಿಂಗಳ ಮೊದಲು ಮಾನ್ಯ ಸಿದ್ದರಾಮಯ್ಯನವರ ಆದೇಶದ ಮೇಲೆ ಮತ್ತೊಮ್ಮೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ. ನಾನು ತಮ್ಮಲ್ಲಿ ಇವತ್ತು ಕೇಳಲಿಕ್ಕೆ ಬಯಸ್ತೀನಿ, ಇದು ರಾಜಕೀಯ ವೇದಿಕೆ ಅಲ್ಲ, ನಾನು ರಾಜಕೀಯ ಮಾತಾಡಲಿಕ್ಕೆ ಕೂಡ ಹೋಗಲ್ಲ. ಆದರೆ ಇವಾಗ ನಾವು ಕೊಡ್ತಾ ಇರುವಂತ ಪಟ್ಟಿಯನ್ನ ಮಾಡಿದ್ರೆ ಗುರುತಿಸದೆ ಹೋದ್ರೆ ಇದು ಮಾನವೀಯತೆನೆ? ಇಷ್ಟೆಲ್ಲ ನಮ್ಮ ಒಂದು ಸಣ್ಣ ಸಮುದಾಯ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಮರೀಲಿಕ್ಕೆ ಸಾಧ್ಯ. ಜನಸಂಖ್ಯೆ ಬಲಸಂಖ್ಯೆ, ಯಾವ ಸಂಖ್ಯೆಯಲ್ಲಿ ಬಲಿಷ್ಠರಾಗಿರ್ತಾರೆ ಅಂದ್ರೆ ಜನ ಯಾರು ಜಾಸ್ತಿ ಇರ್ತಾರೆ ಅವರು. ಆದ್ರೂ ಕೂಡ ನಾವು ದೇಶಕ್ಕೆ ನೀಡಿದಂತ ಸೇವೆ, ಕ್ರೀಡೆಯ ಮೂಲಕ, ಸೇವೆಯ ಮೂಲಕ ಅದನ್ನು ಗುರುತಿಸಿ ನಮ್ಮ ಸರ್ಕಾರ ಪದೇ ಪದೇ ನಾವು ಕೇಳದಂತ ಎಲ್ಲ ಸವಲತ್ತುಗಳನ್ನ ಕೊಟ್ಕೊಂಡು ಬರ್ತಾರೆ. ಅದನ್ನ ಗುರುತಿಸುವಂಥದ್ದು ಕೂಡ ನಮ್ಮ ಧರ್ಮ ಅಂತ ನಾನು ಇವತ್ತು ಹೇಳಿ ತಮಗೆ ಬಯಸ್ತಾ ಇದ್ದೀನಿ. ಯಾಕಾಗಲಿಲ್ಲ? ನಾನು ಬಹಳಷ್ಟು ಮಾತಾಡೋದಿದೆ, ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ತಡ ಆಗ್ತದೆ, ಅದಕ್ಕೆ ಮಾತು ಕಮ್ಮಿ ಮಾಡಬೇಕು ಅಂತ. ಆದರೆ ರಾಜಕಾರಣಿಗಳು ಮೈಕ್ ಸಿಕ್ತಾಗ ಜಾಸ್ತಿ ಮಾತಾಡ್ಬಿಡ್ತೀವಿ ನಾವು. ಆದರೆ ಇದು ಪ್ರಶ್ನೆಗಳಿಗೆ ತಾವು ಕೇಳಬೇಕು ಈ ಪ್ರಶ್ನೆ ಅಂತ. ಆಮೇಲೆ ಇದಕ್ಕೆ ಉತ್ತರ ತಮ್ಮ ಆತ್ಮಸಾಕ್ಷಿಯಿಂದ ಕೊಡಿ. ಯಾರು ನಾನು ಇವಾಗ ಹೇಳ್ತಾ ಇರುವಂತ ಕೆಲಸಗಳನ್ನ ಮಾಡಿದಂಥವ್ರು ಯಾರು? ಯಾಕೆ ಅವ್ರಿಗೆ ನಾವು ಬೆಂಬಲವಾಗಿ ನಿಲ್ಬಾರ್ದು? ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಮಾನ್ಯ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಗುರುತಿಸಿ ನನಗೆ ಅಲ್ಲಿ ಅವಕಾಶವನ್ನು ತಾವು ಆಶೀರ್ವಾದ ಮಾಡಿ ನನಗೆ ಶಾಸಕನಾಗಿ ಆಯ್ಕೆ ಮಾಡಿದ್ರು. ಆಯ್ಕೆ ಆಗಿದ ನಂತರ 1 ತಿಂಗಳಲ್ಲಿ ನಾನು ಕೇಳಿದೆ ಅವರಿಗೆ, ಎಲ್ಲ ನಮ್ಮ ಸಮುದಾಯದವರು ಬಂದು ಮಂತ್ರಿ ಮಾಡಿ ಕೊನೋಣ ಅಂತೇಳಿ. ಮೊದಲನೇ ಬಾರಿ ಶಾಸಕರಿಗೆ ಮಂತ್ರಿ ಮಾಡೋದು ಆಗೋದಿಲ್ಲ, ಇದು ಹೈಕಮಾಂಡ್ನ ನೀತಿ ಅಂತ ಹೇಳಿ ತಿಳ್ಕೊಂಡಿದ್ದ ನಂತರ ನನಗೆ ತಮ್ಮ ಕಾನೂನಿನ ಸಲಹೆಗಾರರಾಗಿ ನೇಮಿಸಿ ನನಗೆ ಸಂಪುಟ ದರ್ಜೆಯನ್ನು ಕೊಡಿ ಸರ್ ಅಂತ ಕೇಳಿದೆ. 1 ನಿಮಿಷ ಕೂಡ ಒತ್ತಡ ಮಾಡಿಲ್ಲ. ಅವರ PS ಆದಂಥ ವೆಂಕಟೇಶನ್ ಅವರ ಕರೆದಿ ನೋಟ್ ಮಾಡು ಅಂತೇಳಿ ಆದೇಶವನ್ನು ನೋಡಿದ್ರು. ಆಮೇಲೆ ನಾನೇ ಮುಖ್ಯ ಕಾರ್ಯದರ್ಶಿಗಳಿಗೆ ಕೆಲವು ಕಾನೂನು ತಿದ್ದುಪಡಿ ಆಗಬೇಕು ಅಂತ ಅದನ್ನ ತಡೆ ಹಿಡಿದಂಥ ಸಂದರ್ಭದಲ್ಲಿ ಯಾಕೆ ಆದೇಶ ಆಗಲಿಲ್ಲ ಅಂತ ನನ್ನನ್ನು 2 ಸತಿ ಕೇಳಿದ್ರು. ಅಂದರೆ ನಮ್ಮ ಮೇಲೆ ಅವರಿಗೆ ಇರುವಂಥ ವಿಶೇಷವಾದಂಥ ಕಾಳಜಿಯನ್ನ
ಗುರುತಿಸಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಶಿಸ್ತಿನಿಂದ ನಮ್ಮ ಜೀವನವನ್ನು ನಡೆಸಿಕೊಂಡು ಇವತ್ತು ಎಲ್ಲ ಸಮುದಾಯದ ಪ್ರೀತಿಗೆ, ಗೌರವಕ್ಕೆ ಪಾತ್ರರಾಗಿದ್ದೀವಿ. ಅದರಿಂದ ತಮ್ಮಲ್ಲಿ ನಾನು ಹೋದಂಥ ಎಲ್ಲ ಕಾರ್ಯಕ್ರಮದಲ್ಲಿ ಮನವಿಯನ್ನು ಮಾಡ್ತೇನೆ. ನಾವು ಉಳಿಬೇಕಾದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಬೇಕಾದ್ರೆ ನಾವು ನಮ್ಮ ಗುಣಗಳೇನನ್ನ ಇವತ್ತು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ, ಪ್ರಪಂಚಾದ್ಯಂತ ಗುರುತಿಸಿದ್ದಾರೆ. ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಶಿಸ್ತು, ಇದನ್ನು ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ನಾವು ಉಳಿಬೇಕಾದ್ರೆ ನಮ್ಮನ್ನ ಗುರುತಿಸಿರುವಂತ ಈ ಗುಣಗಳನ್ನ ಉಳಿಸ್ಕೊಂಡು ಜನಮನ್ನಣೆ, ರಾಜಕೀಯ ನಾಯಕರ ಮನ್ನಣೆ, ಸರ್ಕಾರಗಳ ಮನ್ನಣೆಯನ್ನ ಗೆಲ್ಲಿಕ್ಕೆ ಸಾಧ್ಯ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕ್ಷೇತ್ರದಲ್ಲಿರ್ಬೋದು, ಸರ್ಕಾರದಲ್ಲಿರ್ಬೋದು, ಮುಖ್ಯಮಂತ್ರಿಗಳ ಸಲಹೆಗಾರನಾಗಿರ್ಬೋದು, ನಮ್ಮ ಪಕ್ಷದ KPCC ಅಧ್ಯಕ್ಷರಾಗಿ ನಮ್ಮ DK ಶಿವಕುಮಾರ್ ಅವರು ನಾನು ನೇಮಿಸಿ, ಬಹುಶಃ ಅವರು ಕೂಡ ಹೇಳೋದು ಒಪ್ತಾರೆ. ಪಕ್ಷದ ಪರವಾಗಿ, ಸರ್ಕಾರದ ಪರವಾಗಿ, ನನಗೆ ನೇಮಿಸಿದಂಥ ಮುಖ್ಯಮಂತ್ರಿಗಳ ಪರವಾಗಿ ಮತ್ತು ನನ್ನ ಆಯ್ಕೆ ಮಾಡಿದಂಥ ಜನರ ಪರವಾಗಿ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ, ಶಿಸ್ತಿನಿಂದ ನನ್ನ ಕಾರ್ಯವನ್ನು ನೆರವೇರಿಸ್ತಾರೆ. ಅದನ್ನು ಗುರುತಿಸ್ತಾರೆ, ರಾಜ್ಯದಲ್ಲಿ ಗುರುತಿಸ್ತಾರೆ, ರಾಷ್ಟ್ರದಲ್ಲಿ ಗುರುತಿಸ್ತಾರೆ. ಯಾಕಂದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ಪ್ರಾಮಾಣಿಕತೆ ಕೊರತೆ ಎದ್ದು ಗೋಚರಿಸ್ತಾ ಇದೆ, ಕಾಣ್ತಾ ಇದೆ. ಅದು ನಮ್ಮ ಸಂಪ್ರದಾಯ, ಅದು ನಮ್ಮ ಸಂಸ್ಕೃತಿ. ಅದು ಯಾವ ಕಾರಣಕ್ಕೂ ತಾವು ಮರಿಬಾರದು ಅಂತ ಹೇಳುವಂಥ ಮಾತನ್ನ ತಮಗೆ ಹೇಳಿ, ಇರುವಂಥ ವಿಚಾರಗಳನ್ನ ಬಹುಶಃ ಇನ್ನೊಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡುವಂಥದ್ದನ್ನು ನಾನು ಮಾತಾಡ್ತೀನಿ. ಇವತ್ತು ಇಲ್ಲಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಮಾನ್ಯ KJ ಜಾರ್ಜ್ ಅವರಿಗೆ ನಾನು ಮನವಿಯನ್ನು ಮಾಡಿದೆ, ಮಾತಾಡಿ ಅಂತ. ಅವರು ಕೊಡಗಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಪುನಃ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮವನ್ನು ಮುಂದಿನ ದಿವಸಗಳಲ್ಲಿ ಮಾಡೋಣ. ಅವರ ಅನುಭವಗಳೇನು, ಕೊಡಗಿನ ಮೇಲೆ ಅವರಿರುವಂಥ ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಕೊಡವ ಸಮುದಾಯದವರಿಗೆ ಎಷ್ಟು ಜನರಿಗೆ KJ ಜಾರ್ಜ್ ಅವರು ಕೆಲಸವನ್ನು ಕೊಟ್ಟಿದ್ದಾರೆ. ನಾನೇ ಫೋನ್ ಮಾಡಿ ಹೇಳಿದಂಥ 3-4 ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಈ ಸಂಬಂಧ ಇದೆಯಲ್ಲ, ಇದನ್ನ ನಾವು ಎಷ್ಟೇ ಅದಕ್ಕೆ ಬೆಲೆ ಕೊಡ್ಲಿಕ್ಕೆ ಸಾಧ್ಯ. ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋಣ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ನಿಮ್ಮ ಎಲ್ಲ ಹೋರಾಟಗಳಿಗೆ, ನಿಮ್ಮ ಒತ್ತಾಯಗಳಿಗೆ, ಕಾನೂನುಬದ್ಧವಾದಂಥ ನಿಮ್ಮ ಮನವಿಗಳಿಗೆ ಸದಾಕಾಲ ನಿಮ್ಮ ಸೇವೆಯಲ್ಲಿ ಇರ್ತೇನೆ, ನಿಮ್ಮ ಸೇವಕನಾಗಿ ದುಡಿತೇನೆ. ಯಾವ ಕಾರಣಕ್ಕೂ ಕೂಡ ಕೊಡಗಿನ ಜನರ, ಕೊಡವರ ಮತ್ತು ಎಲ್ಲ ಸಮಾಜಗಳ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮಾಜಗಳ ಒಂದು ಅವರು ನನ್ನನ್ನು ಗುರುತಿಸಿರುವಂಥ ಇದಕ್ಕೆ ಕಪ್ಪು ಚುಕ್ಕಿ ಆಗದಂಥ ರೀತಿಯಲ್ಲಿ ನನ್ನ ಕೆಲಸವನ್ನು ನೆರವೇರಿಸ್ತೀನಿ ಅಂತ ಹೇಳುವಂಥ ಮಾತನ್ನು ಹೇಳಿ, ತಾಯಿ ಕಾವೇರಮ್ಮೆ ತಮಗೆಲ್ಲರಿಗೂ ಕೂಡ ಆಶೀರ್ವದಿಸಲಿ. ನಮ್ಮ ಯುವಕರಿಗೆ, ಮಕ್ಕಳಿಗೆ ಒಳ್ಳೆಯ ಒಂದು ಭವಿಷ್ಯವನ್ನು ಕರುಣಿಸಲಿ. ಒಳ್ಳೆ ಮಳೆ ಆಗಿದೆ, ಒಳ್ಳೆ ಬೆಳೆ ಆಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.